ಎಲ್ಲರಿಗೂ ಶುಭೋದಯ, ಆತ್ಮ ಪ್ರಣಾಮಗಳು ಮಾಸ್ಟರ್ಸ್. ಮೊದಲನೇದಾಗಿ ಮಹಾವತಾರ್ ಬಾಬಾಜಿ ಫೌಂಡೇಶನ್ ರಂಗನಾಥ್ ಸರ್ ಹಾಗೂ ನಿಮ್ಮ ಎಲ್ಲ ಅಡ್ಮಿನ್ಗಳಿಗೆ ನಾನು ಮೊದಲು ಕಂಗ್ರ್ಯಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ 500 ಎಪಿಸೋಡ್ ಮಾಡೋದಂತ ಒಂದು ಸಾಮಾನ್ಯವಾದಂತ ಕೆಲಸ ಏನಲ್ಲ ಇದು. ಯಾಕಂದ್ರೆ ಇದು ಒಂದು ಸಿಲ್ವರ್ ಜುಬ್ಲಿನೇ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಮತ್ತೆ 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 ಇದು ಬರೀ 500 ಅಲ್ಲ, 5,000 ಅಲ್ಲ, 5 ಲಕ್ಷ ಅಲ್ಲ, ಇದು ನಿರಂತರವಾಗಿ ನಡೀಲಿ ಅಂತ ಆ ಮಾಸ್ಟರ್ಸ್ಗಳಲ್ಲಿ ನಾನು ಬೇಡ್ಕೋತಾ ಇದ್ದೀನಿ. ಯಾಕಂದ್ರೆ ಅವರ ಒಂದು ಫೌಂಡೇಶನ್ ಟೈಟಲ್ ಅಲ್ಲಿ ಏನಿದೆ ಅಂದ್ರೆ ಸಮಗ್ರ ಸ್ವಾಸ್ಥ್ಯ ತರಗತಿಗಳನ್ನು ನಡೆಸ್ತಾ ಇದೆ ಅಂತ ಇದೆ. ಇದು ನೋಡಿ ಮಾಸ್ಟರ್ಸ್, ಏನಂದ್ರೆ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಬರೀ ದೈಹಿಕ ಸ್ವಾಸ್ಥ್ಯ ಒಂದೇ ಅಲ್ಲ, ಮಾನಸಿಕ ಸ್ವಾಸ್ಥ್ಯ ಬೇಕು. ಯಾವಾಗ ಮಾನಸಿಕವಾಗಿ ನಾವು ಫಿಟ್ ಆಗಿರ್ತೀವಿ ಆವಾಗಲೇ ನಾವು ದೈಹಿಕವಾಗಿ ಫಿಟ್ ಆಗಿರ್ತೀವಿ. ಅದನ್ನ ಅರಿತಂತ ಸರ್ ರಂಗನಾಥ್ ಸರ್ ಅವರ ಕ್ಲಾಸ್ಗಳನ್ನು ಎಷ್ಟು ಚೆನ್ನಾಗಿ ಒಂದು ಪ್ಲಾನ್ ಮಾಡಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಮ್ಗೆ ದೈಹಿಕವಾಗಿ ಮಾನಸಿಕವಾಗಿ ಒಂದು ಮನುಷ್ಯನ್ಗೆ ಏನು ಬೇಕು ಆ ಎಲ್ಲ ಕ್ಲಾಸ್ಗಳನ್ನ ಅವ್ರು ಕೊಡ್ತಾ ಇದ್ದಾರೆ. ಸೊ ಅದರ ಸದುಪಯೋಗ ನಾವೆಲ್ಲರೂ ಪಡ್ಕೋಬೇಕು. ಈ ಫೌಂಡೇಶನ್ ಜೊತೆ ನಾವು ಇದ್ದೀವಿ, ಕೆಲಸ ಮಾಡ್ತಾ ಇದೀವಿ, ಇದ್ರಲ್ಲಿ ಭಾಗಿಯಾಗ್ತಾ ಇದೀವಿ ಅನ್ನೋದೇ ನಮ್ಗೆ ಒಂದು ಲಕ್ಕು ಅಂತ ಹೇಳ್ಬೋದು, ನಮ್ಮ ಅದೃಷ್ಟ ಅಂತ ತಿಳ್ಕೊಬಹುದು. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಏನ್ ಬೇಕು ಅದು ಸಮಗ್ರವಾಗಿ ನಮ್ಗೆಲ್ಲ ಸಿಗ್ತಾ ಇದೆ. ಸೊ ಹಾಗಾಗಿ ಪತ್ರಿಜಿಯವರಂತೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಈ 3 ಪ್ರಿನ್ಸಿಪಲ್ ಅನ್ನ ಸರ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಧ್ಯಾನ ಜೊತೆಗೆ ಸ್ವಾಧ್ಯಾಯ ಕೊಡ್ತಾ ಇದ್ದಾರೆ. ಅಧ್ಯಾಯ ಅಂದ್ರೆ ಬರೀ ಬುಕ್ಸ್ ಅನ್ನ ಓದೋದು ಮಾತ್ರ ಅಲ್ಲ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಸ್ವಾಧ್ಯಾಯ ಮಾಡ್ಕೊಟ್ರೆ ಸ್ವಲ್ಪ ನಿಮ್ಮ ಚೆಕ್ ಮಾಡ್ಕೊಳ್ಳಿ ಅನ್ನೋದಕ್ಕೆ ಹಲವಾರು ತರಗತಿಗಳನ್ನ ನಡ್ಸ್ಕೊಂಡು ಹೋಗ್ತಾರೆ. ಅದು ಆರೋಗ್ಯಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ಆಗಿರ್ಬೋದು. ಒಬ್ಬ ಮನುಷ್ಯನಿಗೆ ಏನು ಬೇಕು, ಅವನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ, ಒಂದು ಆತ್ಮದ ಉನ್ನತಿ ಮಾಡ್ಕೊಳ್ಳೋಕೆ ಏನ್ ಬೇಕು ಆ ಎಲ್ಲ ಒಂದು ಪ್ರೋಗ್ರಾಮ್ಗಳನ್ನ ಪ್ರತಿಯೊಂದು ಕ್ಲಾಸ್ಗಳ ಮೂಲಕ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅತ್ಯಂತ 5 ಲ್ಯಾಂಗ್ವೇಜ್ ಅಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಇದು ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದೇ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ಇದೆ, ಆದ್ರೂ ಅವ್ರು ಇಷ್ಟೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವರ ಈ ಒಂದು ಸೇವೆಗೆ ನಾವೆಲ್ಲರೂ ಒಂದು ಕ್ಲಾಪ್ಸ್ ಕೊಡ್ಲೇಬೇಕು ಮಾಸ್ಟರ್ಸ್. ನಿಜವಾಗ್ಲೂ ಅತ್ಯುತ್ತಮವಾದ ಒಂದು ಸೇವೆಯನ್ನ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಯಾಕಂದ್ರೆ ಒಂದು ಸೇವೆಯಲ್ಲಿ ಈ ಒಂದು ಚಾನಲ್ ಅಲ್ಲೇ ನಾವೆಲ್ಲ ಇದೀವಿ ಅನ್ನೋದೇ ನಮ್ಗೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಈ ಬೇಕಾಗಿದ್ದನ್ನ ಉಣಬಡಿಸ್ತಾ ಇದ್ದಾರೆ. ನಾವು ಬರೀ ಕ್ಲಾಸಲ್ಲಿ ನಾವು ಜಾಯಿನ್ ಆಗೋದಷ್ಟೇ ಅಲ್ಲ, ಅದರ ಒಂದು ಸದುಪಯೋಗವನ್ನ ಪಡೆದುಕೊಳ್ಳೋಣ. ಯಾಕಂದ್ರೆ ಇಷ್ಟು ಅದ್ಭುತವಾದಂತ ನಮ್ಗೆ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ನಾವು ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದನ್ನ ನಾವು ಕಲ್ತ್ಕೋಬೇಕಾಗಿದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವರು ಎಲ್ಲ ತರಗತಿಗಳನ್ನ ಇಲ್ಲಿ ಅರೇಂಜ್ ಮಾಡಿ, ಅದೇ ರೀತಿ ಒಳ್ಳೆ ಒಳ್ಳೆ ಮಾಸ್ಟರ್ಸ್ಗಳನ್ನ ಕರೆಸಿ ಇಲ್ಲಿ ನಮ್ಗೆ ಎಲ್ಲ ಉಣಬಡಿಸ್ತಾ ಇದ್ದಾರೆ. ಇದರಲ್ಲಿ ನನಗೂ ಒಂದು ಸೇವೆ ಸಿಗ್ತಾ ಇದೆ. ಈ ಸೇವೆಯನ್ನು ಮಾಡೋಕೆ ನನ್ಗೆ ಖುಷಿ ಆಗತ್ತೆ. ಯಾಕಂದ್ರೆ ನಾನು ಯಾವಾಗ ಮಹಾವತಾರ್ ಬಾಬಾಜಿದ್ ಒಂದು ಸೇವೆ ಸಿಗತ್ತೆ ನಾನು ತುಂಬಾ ಖುಷಿಯಿಂದ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಬರುವಂತ ವೀಕ್ಷಕರೇ ಆ ತರ ಇದ್ದಾರೆ. ಯಾಕಂದ್ರೆ ಅಷ್ಟು ಉತ್ಸಾಹ ಇದೆ, ಅಷ್ಟು ಎಲ್ಲರಲ್ಲೂ ಕಲಿಬೇಕು, ಹೊಸದನ್ನ ನೋಡ್ಬೇಕು, ಹೊಸದನ್ನ ಕಲಿಬೇಕು ಅನ್ನೋ ಉತ್ಸಾಹ ಒಂದು ತುಂಬಿದೆ. ಬರೀ ನಾವು ಬಂದು ಮಾಸ್ಟರ್ಸ್ ಹೇಳೋದು ಒಂದೇ ಅಲ್ಲ, ಅವ್ರ ಕೆಲಸ ಇಲ್ಲಿ ಕ್ಲಾಸನ್ನ ರೆಡಿ ಮಾಡೋದಷ್ಟೇ ಅಲ್ಲ, ಅದೇ ರೀತಿಯಾದಂತ ಮಾಸ್ಟರ್ಸ್ ಬಂದು ಇಲ್ಲಿ ಈ ವೇದಿಕೆಯಲ್ಲಿ ಜಾಯಿನ್ ಆಗ್ತಾರೆ. ಅದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ನನಗೆ ಈ ರೀತಿ ಅವಕಾಶ ಮಾತಾಡಕ್ಕೆ, ನನ್ನ ಅನುಭವವನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟಂತ ಮಹಾವತಾರ್ ಬಾಬಾಜಿ ಫೌಂಡೇಶನ್ ರಂಗನಾಥ್ ಸರ್ಗೂ ಹಾಗೂ ಎಲ್ಲ ಅಡ್ಮಿನ್ಸ್ಗಳು, ಇಲ್ಲಿ ಕೆಲಸ ಮಾಡ್ತಿರುವ ಗೀತಾ ಮೇಡಮು, ಹಾಗೆ ಅಶ್ವಿನಿ ಮೇಡಮು, ಈ ತರ ಎಲ್ರಿಗೂ ನಾನು ನಿಮ್ಗೂ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಎಫರ್ಟ್ಸ್ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಎಷ್ಟು ಸೌಜನ್ಯದಿಂದ ನಮ್ಮನ್ನ ಕರೆದು ಇನ್ವೈಟ್ ಮಾಡ್ತೀರಾ, ಹೇಳ್ತೀರಾ, ಇಲ್ಲಿ ಪ್ರೋಗ್ರಾಮ್ ಅನ್ನ ನಿರೂಪಣೆ ಮಾಡ್ತೀರಾ. ಅದಕ್ಕಾಗಿ ನಿಮಗೆಲ್ರಿಗೂ ಪೂರ್ತಿ ಮಹಾವತಾರ್ ಬಾಬಾಜಿಯ ಫೌಂಡೇಶನ್ ಎಲ್ಲ ಅಡ್ಮಿನ್ಸ್ಗಳಿಗೂ, ರಂಗನಾಥ್ ಸರ್ಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಶಿವಶಕ್ತಿ ಪಿರಮಿಡ್ ಧ್ಯಾನ ಮಂದಿರದ ಪರವಾಗಿ ನಾನು ಜಯಶ್ರೀ ನಿಮ್ಗೆ ಇನ್ನೊಂದು ಸಾರಿ ಕಂಗ್ರ್ಯಾಚುಲೇಷನ್ ಸರ್. ಇದು ಹೀಗೆ ಉತ್ತುಂಗಕ್ಕೆ ಹೋಗ್ಲಿ. ನಿಮ್ಮ ಹೆಸರಲ್ಲೇ ಇದೆ ಮಹಾ ಅವತಾರ್, ಇದರಲ್ಲಿ ಜೊತೆಯಾಗಿರೋದು ಮಹಾ ಅವತಾರ್ ಬಾಬಾಜಿ. ಮಹಾ ಅವತಾರ್ ಬಾಬಾಜಿ ಅಂದ್ರನೆ ಒಂದು ನಮ್ಮೆಲ್ಲರ ರಕ್ಷೆ. ಸೊ ಹಾಗಾಗಿ ಇಲ್ಲಿ ಮಹಾ ಅವತಾರ್ ಬಾಬಾಜಿಯವರ ಬ್ಲೆಸ್ಸಿಂಗ್ ಎಲ್ಲ ಮಾಸ್ಟರ್ಸ್, ನಮ್ಮ ಪತ್ರಿ
ಅವರ ಬ್ಲೆಸ್ಸಿಂಗ್ ಇಂದ ಈ ಒಂದು ಮಹಾವತಾರ್ ಬಾಬಾಜಿ ಫೌಂಡೇಶನ್ ಇನ್ನು ಅತ್ಯುತ್ತಮವಾದ ಸೇವೆಯನ್ನು ನಮ್ಗೆ ಕೊಡ್ಲಿ, ಒಳ್ಳೆ ಕ್ಲಾಸನ್ನು ನಮ್ಗೆ ಸಿಗ್ಲಿ. ಆ ಧ್ಯಾನ ಹಂಚಿಕೆಯೊಂದಿಗೆ ನಾವು ನಮ್ಮ ಒಂದು ಆತ್ಮದ ಉನ್ನತಿಯನ್ನ ಮಾಡ್ಕೊಳ್ಳೋಕ್ಕೆ ನಿಮ್ಮ ಚಾನಲಿಂದ ಸಾಧ್ಯ ಆಗ್ತಾ ಇದೆ. ಈ ಕೆಲಸಕ್ಕೆ ನಾನು ಇನ್ನೊಂದು ಸರಿ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ, ಇದೇ ರೀತಿ ನಿಮ್ಮ ಸೇವೆ ಮುಂದುವರಿಲಿ ಅಂತ ನಾನು ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ತಮ್ಮ ಅದ್ಭುತವಾದ ಸಂದೇಶಕ್ಕೆ. ಯಾಕಂದರೆ ತಾವು ಅನೇಕ ಕ್ಲಾಸಸ್ ಕೊಟ್ಟಿದ್ರಿ, 3 ಗಂಟೆ ಕಾರ್ಯಕ್ರಮ ಮತ್ತು ಸ್ವಲ್ಪ ಸಮಯದಲ್ಲಿ ಬೆಳಗ್ಗೆ ಕಾರ್ಯಕ್ರಮ ಕೊಟ್ಟಿದ್ರಿ. ಸೊ ಮುಂದಿನ ದಿವಸದಲ್ಲಿ ತಮ್ಮಿಂದ ಅದ್ಭುತವಾದ ಕ್ಲಾಸಸ್ ಬರಲಿ, ಅದ್ಭುತ ಜ್ಞಾನ ಇಲ್ಲಿ ಸಿಗಲಿ. ಎಲ್ಲ ಮಾಸ್ಟರ್ಸು ನಿಮ್ಮ ಕ್ಲಾಸಸ್ ತುಂಬ ಲೈಕ್ ಮಾಡ್ತಾರೆ, ನಾವು ನೋಡಿದ್ದೀವಿ. ಸೊ ದಯವಿಟ್ಟು ನಿಮ್ಮ ಜ್ಞಾನ ಹಂಚಿಕೆ ಹಾಗೆ ಇರಲಿ ಅಂತ ಹಾರೈಸ್ತಾ, ತಮ್ಮ ಮತ್ತೆ ಒಂದು ಸಾರಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ರೈಟ್.